ಶರಣ ಅಂತ ಅದು ಕಲಬುರಗಿಯ ಶರಣ ಬಸವೇಶ್ವರ. ಶರಣ ಮತ್ತು ಬಸವೇಶ್ವರ ಎರಡು ಮೂರ್ತಿ ನೋಡ್ತೀರಿಲ್ಲ ನೀವು. ಅದ್ರಾಗ ಯಾರು ಶರಣಪ್ಪ ಯಾರು ಬಸವೇಶ್ವರ ಗೊತ್ತಾಗಂಗಿಲ್ಲ. ಅಂದರೆ ಗುರುವಿನಂಗೆ ಶರಣನು ಕೂಡ ಆಗಿರ್ದು ಅದು ಗುರುವಿನ ಆಶೀರ್ವಾದದಿಂದ. ಅಂತಹ ಮಹಾತ್ಮನ ಪುರಾಣವನ್ನು ಯಾರ ಬಾಯಿಂದ ಕೇಳಕತ್ತೀರಿ ನೀವು? ತ್ರಿಮೂರ್ತಿಗಳ ಆಶೀರ್ವಾದವನ್ನು ಪಡೆದುಕೊಂಡಂಥವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು, ಪಂಚಾಕ್ಷರ ಗುರುಗಳು, ಪುಟ್ಟಯ್ಯಜ್ಜವರ ಆಶೀರ್ವಾದವನ್ನು ಪಡೆದುಕೊಂಡಂತಹ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರ್ತಕ್ಕಂಥ ಡಾಕ್ಟರ್ ಕಲ್ಲಯ್ಯಜ್ಜನವರ ಅಮೃತವಾಣಿಯನ್ನು ಕೇಳ್ತಾ ಇದ್ದೀರಿ ನೀವು. ಅಮೃತವಾಣಿ ಇದನ್ನು ಯಾರು ಚೆನ್ನಾಗಿ ಕೇಳಿ ನಿಮ್ಮ ಮನದೊಳಗೆ ಇಟ್ಕೊತೀರಿ, ನಿಮ್ಮ ಜೀವನ ಹಸನಾಗುತ್ತೆ, ನಿಮ್ಮ ಬಾಳು ಬಂಗಾರ ಆಗುತ್ತೆ. ಈ ಪುರಾಣ ಪ್ರವಚನ ಅದು ಭಕ್ತರಿಗೆ ಎಷ್ಟೋ ಗೊತ್ತಿಲ್ಲ. ನಾಳೆ ಇಲ್ಲಿದ್ದಂತಹ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಸಮಾಜದಲ್ಲಿ ನೀವು ಕೂಡ ಪುರಾಣ ಪ್ರವಚನ ಮುಖಾಂತರ ಧರ್ಮ ಜಾಗೃತಿಯನ್ನು ಮಾಡುವಂಥವರು. ಇಲ್ಲಿ ನೀವೇನು ಮಾಡಬೇಕಂದ್ರೆ ಮೊದಲು ಕಲಿಬೇಕು. ಅದಕ್ಕೆ ಮೊದಲಿಗೆ ಶ್ರವಣ ಭಕ್ತಿಯನ್ನು ಯಾರು ನಿಷ್ಠೆಯಿಂದ ಭಕ್ತಿಯಿಂದ ಪಾಲನೆ ಮಾಡ್ತಿರಲ್ಲ, ಮುಂದೆ ಎಲ್ಲವೂ ಕೂಡ ನಿಮಗೆ ಸಹಜವಾಗಿ ಸಿಗುತ್ತೆ. ಅದಕ್ಕೆ ಅಜ್ಜರು ಹೇಳುವಂಥ ಪುರಾಣವನ್ನು ಗದ್ದಲ ಮಾಡಲಾರ್ದೇ ನೋಟ್ಬುಕ್ ಪೆನ್ ತಂದಿರಿಲ್ಲೇ ಅಜ್ಜಾರು ಹೇಳ್ತಿರ್ತಾರೆ, ಬರ್ಕೋಬೇಕು, ನೋಟ್ ಮಾಡಿ ಇಟ್ಕೋಬೇಕು. ಅವನ್ನೆಲ್ಲ ಇದೊಂದು ಅವಕಾಶ ನಿಮಗೆ. ಅದಕ್ಕೆ ನಾಳಿಂದ ಅಜ್ಜರು ಹೇಳಿದ ಸರಿಯಾದ ಸಮಯಕ್ಕೆ ಬಂದು ನೀವೆಲ್ಲ ಪುರಾಣವನ್ನು ಕೇಳಬೇಕು ಅನ್ನುವಂಥ ಮಾತನ್ನು ಹೇಳಿ, ಅದನ್ನೇ ಬಸವಣ್ಣವ್ರು ಹೇಳಿದರು, ಈ ಮನಸ್ಸು ಅನ್ನುವಂಥದ್ದು ಹಸನ ಆಗ್ಬೇಕಂದ್ರೆ ಅದಕ್ಕೆ ಮಹಾತ್ಮರ ಒಂದು ನುಡಿಯನ್ನು ಕೇಳಿದಾಗ ಮಾತ್ರ. ಬಟ್ಟೆ ಮಾಸದೊಡೆ ಮಳೆವಾಳಗಿಕ್ಕುವರು, ತಲೆಯ ಹೊಲಸಾದರೆ ಶಾಂಪೂ ಹಾಕಿ ತೊಳ್ಕೊಳ್ಳೋದು, ಬಟ್ಟೆ ಹೊಲಸಾದ್ರೆ ಅದು ಸೋಪ್ ಹಚ್ಚಿ ತೊಳಿತೀವಿ. ಆದ್ರೆ ಮನಸ್ಸು ಹೊಲಸಾತಂದ್ರೆ ಕೂಡಲ ಶರಣರ ಸಂಗನ ಅನುಭವ ಮಾಡುವುದು ಅಂತ ಹೇಳಿದರು. ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು ಅಂತಂದ್ರೆ ಇಂತಹ ಮಹಾತ್ಮರ ಸನ್ನಿಧಿಯಲ್ಲಿ ಬಂದಾಗ, ಸಾನ್ನಿಧ್ಯದಲ್ಲಿ ಬಂದಾಗ, ಅವರ ನುಡಿಯನ್ನು ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಮಲಿನ ಕಳೆದು ಅಲ್ಲಿ ಜ್ಞಾನ ಅನ್ನುವಂತಹ ಜ್ಯೋತಿ ಬೆಳಗಲಿಕ್ಕೆ ಸಾಧ್ಯ. ಅದಕ್ಕೆ ನೀವೆಲ್ಲ ಪೂಜ್ಯರ ಒಂದು ಪುರಾಣ ಪ್ರವಚನವನ್ನು ಆಲಿಸಿ ಜ್ಞಾನವಂತರಾಗ್ರಿ ಅನ್ನುವಂಥ ಮಾತನ್ನು ಹೇಳಿ, ಈಗ ಅಜ್ಜವರು ನಾವು ಕೂಡೇ ಮತ್ತು ಬೆಟಗೇರಿ ಒಳಗೆ ಪುರಾಣ ಪ್ರಾರಂಭ ಇರೋದ್ರಿಂದ ಅಲ್ಲಿಗೆ ಹೋಗಬೇಕು. ಹೆಚ್ಚಿಗೆ ಮಾತನಾಡದೆ ಈ ಪುರಾಣದಲ್ಲಿ ಮತ್ತೊಂದು ಸರಿ ನಡುವೆ ನಾವು ಬಂದೇ ಬರ್ತೇವೆ, ಅವಾಗ ಹೆಚ್ಚಿಗೆ ಮಾತನಾಡೋಣ ಅನ್ನುವಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಗುರುವಿನ ಆಶೀರ್ವಾದ ಇರಲಂತ ಅರಸಿ ನಮ್ಮ ಹುಡುಗಿ ವಿರಾಮ ಇಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಮಂಗಳ ಚಿನ್ನದ ಅರುತಿ ಶ್ರೀಕುಮಾರಗೆ ಬನ್ನಿ ಬೆಳಗುವ ಚಿನ್ನಯಾತ್ಮಕ್ಕೆ. ಚಿನ್ನದ ಅರುತಿ ಶ್ರೀಕುಮಾರಗೆ ಬನ್ನಿ ಬೆಳಗುವ ಚಿನ್ನಯಾತ್ಮಕ್ಕೆ. ಮೂರು ಮಲಗಳಂ ಆರು ಗುಣಗಳಂ, ಮೂರು ಮಲಗಳಂ ಆರು ಗುಣಗಳಂ ಮೀರಿದಾತಗೆ ಚಾರು ಚರಿತಗೆ, ಮೀರಿದಾತಗೆ ಚಾರು ಚರಿತಗೆ. ಚಿನ್ನದ ಅರುತಿ ಶ್ರೀಕುಮಾರಗೆ ಬನ್ನಿ ಬೆಳಗುವ ಚಿನ್ನಯಾತ್ಮಗೆ. ಮುಕ್ತಿ ಭಕ್ತಿ ಮಾರ್ಗವ, ಮುಕ್ತಿ ಕ್ಷೇತ್ರಕ್ಕೆ ಭಕ್ತಿ ಮಾರ್ಗವ. ಯುಕ್ತೆಂದು ಯುಕ್ತಿದೋತಗೆ, ಮುಕ್ತವಾದುದೆಂದು ಯುಕ್ತಿದೋತಗೆ. ಶ್ರೀಕುಮಾರಗೆ ಬನ್ನಿ ಬೆಳ ಚಿನ್ನಯಾತ್ಮಕ್ಕೆ. ಶ್ರೇಷ್ಠ ನಗಲ್ಲ ಶ್ರೀಶಗೆ, ಶ್ರೇಷ್ಠ ನಗಲ್ಲ ಶ್ರೀಶಗೆ. ನಿಷ್ಠೆಯಿಂದ ವಿಷ್ಣದಾತಗೆ
ನಿಷ್ಠೆಯಿಂದನ ಇಷ್ಟದಾತಗೆ